ನೀವು ನೋಡ್ತಾ ಇದ್ರೆ ವಿಜಯ ಟೈಮ್ಸ್. ಇದು ಇವತ್ತಿನ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ 106 ಶವ ಹೂತಿಟ್ಟ ಪ್ರಕರಣ, ಕೊನೆಗೂ ಎಸ್ಐಟಿ ರಚಿಸಿ ಆದೇಶ ಹೊರಡಿಸಿದ ರಾಜ್ಯ ಸರ್ಕಾರ. ಅತ್ಯಾಚಾರ ಕೊಲೆ ಮಾಡಿದ ಆರೋಪಿಗಳಿಗೆ ಶುರುವಾಯಿತು ನಡುಕ. ಧರ್ಮಸ್ಥಳದಲ್ಲಿ ಕೊಲೆಯಾದವರಿಗೆ ನ್ಯಾಯ ಸಿಗಬೇಕು, ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಯಾಗಬೇಕು, ಯಾರೇ ತಪ್ಪಿತಸ್ಥರಿದ್ದರೂ ಕಠಿಣ ಶಿಕ್ಷೆಯಾಗಬೇಕು. ರಾಜ್ಯ ಸರ್ಕಾರಕ್ಕೆ ಮಹಿಳಾ ಆಯೋಗದಿಂದ ಆಗ್ರಹ. ಧರ್ಮಸ್ಥಳದಲ್ಲಿ ಸರಣಿ ಕೊಲೆ ಕೇಸ್ನಲ್ಲಿ ಎಸ್ಐಟಿ ಸತ್ಯಾಂಶ ಹೊರತೆಗೆಯಲಿ, ಪ್ರಾಮಾಣಿಕ ತನಿಖೆ ನಡೆಸಿ ಸಾರ್ವಜನಿಕರ ಮುಂದೆ ಸತ್ಯ ಬಹಿರಂಗಪಡಿಸಲಿ. ಧರ್ಮಸ್ಥಳದಿಂದ ಪತ್ರಿಕಾ ಪ್ರಕಟಣೆ, ವಕ್ತಾರರಾದ ಕೆ ಪಾರ್ಶ್ವನಾಥ್ ಜೈನ್ ಮಾಹಿತಿ. ಕೇಂದ್ರ ಸರ್ಕಾರದ ಜಿಎಸ್ಟಿ ವಿರುದ್ಧ ಡಿಕೆಶಿ ವಾಗ್ದಾಳಿ, ಜಿಎಸ್ಟಿಯಿಂದ ಸಣ್ಣ ವ್ಯಾಪಾರಿಗಳು ಬಡವರಿಗೆ ತೊಂದರೆ, ಜನ ಗಾಬರಿ ಆಗಬೇಡಿ, ನಾವಿದ್ದೇವೆ ಎಂದು ಡಿಸಿಎಂ ಭರವಸೆ. ಟೈಟಾನಿಕ್ ಮಾದರಿಯಲ್ಲೇ ಮತ್ತೊಂದು ಹಡಗು ದುರಂತ, 280 ಪ್ರಯಾಣಿಕರನ್ನು ಹೊತ್ತು ಸಾಗಿಸುತ್ತಿದ್ದ ಹಡಗು ಬೆಂಕಿಗಾಹುತಿ. ಇಂಡೋನೇಷ್ಯಾದಲ್ಲಿ ಘಟನೆ, ಸಮುದ್ರಕ್ಕೆ ಹಾರಿದ 5 ಸಾವು, 150 ಜನರ ರಕ್ಷಣೆ, ಉಳಿದವರಿಗಾಗಿ ರಕ್ಷಣಾ ತಂಡದಿಂದ ಶೋಧ ಕಾರ್ಯ. ಕ್ರಿಕೆಟ್ ಜಗತ್ತಿಗೆ 2 ಹೊಸ ತಂಡಗಳ ಪ್ರವೇಶ, ಐಸಿಸಿ ಅಧಿಕೃತ ಘೋಷಣೆ. ಅಸೋಸಿಯೇಟ್ ಸದಸ್ಯರಾಗಿ ಸೇರ್ಪಡೆಗೊಂಡ ಟಿಮೋರ್ ಮತ್ತು ಜಾಂಬಿಯಾ. ಒಟ್ಟು ಸದಸ್ಯ ತಂಡಗಳ ಸಂಖ್ಯೆ 110ಕ್ಕೆ ಏರಿಕೆ. ಧರ್ಮಸ್ಥಳದಲ್ಲಿ 106 ಶವ ಹೂತಿಟ್ಟ ಪ್ರಕರಣ, ಕೊನೆಗೂ ಎಸ್ಐಟಿ ರಚಿಸಿ ಆದೇಶ ಹೊರಡಿಸಿದ ರಾಜ್ಯ ಸರ್ಕಾರ. ಅತ್ಯಾಚಾರ ಕೊಲೆ ಮಾಡಿದ ಆರೋಪಿಗಳಿಗೆ ಶುರುವಾಯಿತು ನಡುಕ. ಧರ್ಮಸ್ಥಳದಲ್ಲಿ ಕೊಲೆಯಾದವರಿಗೆ ನ್ಯಾಯ ಸಿಗಬೇಕು, ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಯಾಗಬೇಕು, ಯಾರೇ ತಪ್ಪಿತಸ್ಥರಿದ್ದರೂ ಕಠಿಣ ಶಿಕ್ಷೆಯಾಗಬೇಕು. ರಾಜ್ಯ ಸರ್ಕಾರಕ್ಕೆ ಮಹಿಳಾ ಆಯೋಗದಿಂದ ಆಗ್ರಹ. ಧರ್ಮಸ್ಥಳದಲ್ಲಿ ಸರಣಿ ಕೊಲೆ ಕೇಸ್ನಲ್ಲಿ ಎಸ್ಐಟಿ ಸತ್ಯಾಂಶ ಹೊರತೆಗೆಯಲಿ, ಪ್ರಾಮಾಣಿಕ ತನಿಖೆ ನಡೆಸಿ ಸಾರ್ವಜನಿಕರ ಮುಂದೆ ಸತ್ಯ ಬಹಿರಂಗಪಡಿಸಲಿ. ಧರ್ಮಸ್ಥಳದಿಂದ ಪತ್ರಿಕಾ ಪ್ರಕಟಣೆ, ವಕ್ತಾರರಾದ ಕೆ ಪಾರ್ಶ್ವನಾಥ್ ಜೈನ್ ಮಾಹಿತಿ. ಕೇಂದ್ರ ಸರ್ಕಾರದ ಜಿಎಸ್ಟಿ ವಿರುದ್ಧ ಡಿಕೆಶಿ ವಾಗ್ದಾಳಿ, ಜಿಎಸ್ಟಿಯಿಂದ ಸಣ್ಣ ವ್ಯಾಪಾರಿಗಳು ಬಡವರಿಗೆ ತೊಂದರೆ, ಜನ ಗಾಬರಿ ಆಗಬೇಡಿ, ನಾವಿದ್ದೇವೆ ಎಂದು ಡಿಸಿಎಂ ಭರವಸೆ. ಟೈಟಾನಿಕ್ ಮಾದರಿಯಲ್ಲೇ ಮತ್ತೊಂದು ಹಡಗು ದುರಂತ, 280 ಪ್ರಯಾಣಿಕರನ್ನು ಹೊತ್ತು ಸಾಗಿಸುತ್ತಿದ್ದ ಹಡಗು ಬೆಂಕಿಗಾಹುತಿ. ಇಂಡೋನೇಷ್ಯಾದಲ್ಲಿ ಘಟನೆ, ಸಮುದ್ರಕ್ಕೆ ಹಾರಿದ 5 ಸಾವು, 150 ಜನರ ರಕ್ಷಣೆ, ಉಳಿದವರಿಗಾಗಿ ರಕ್ಷಣಾ ತಂಡದಿಂದ ಶೋಧ ಕಾರ್ಯ. ಕ್ರಿಕೆಟ್ ಜಗತ್ತಿಗೆ 2 ಹೊಸ ತಂಡಗಳ ಪ್ರವೇಶ, ಐಸಿಸಿ ಅಧಿಕೃತ ಘೋಷಣೆ. ಅಸೋಸಿಯೇಟ್ ಸದಸ್ಯರಾಗಿ ಸೇರ್ಪಡೆಗೊಂಡ ಟಿಮೋರ್ ಮತ್ತು ಜಾಂಬಿಯಾ. ಒಟ್ಟು ಸದಸ್ಯ ತಂಡಗಳ ಸಂಖ್ಯೆ 110ಕ್ಕೆ ಏರಿಕೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.